ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಕೊತ ಅಂತ ಕುದೀತಾ ಇದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಮಹಾಭಾರತದಲ್ಲಿ ಜಯಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಧೃತರಾಷ್ಟ್ರರಲ್ಲ ಅಂತ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಉಚ್ಚಾಟನೆ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ಭೇಟಿ ನೀಡಿದ ಯತ್ನಾಳ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿ, ಯುಗಾದಿ ಹಬ್ಬದ ದಿನವೇ ಹೊಸ ಸಂದೇಶವನ್ನು ನೀಡ್ತಾ ಇದ್ದೀನಿ. ನನ್ನ ಉಚ್ಚಾಟನೆಗೆ ಅಪ್ಪ ಮಕ್ಕಳ ಸ್ವಾರ್ಥವೇ ಕಾರಣ. ಉಚ್ಚಾಟನೆ ಮರುಪರಿಶೀಲನೆಗೆ ನಾನು ಕೇಳಲ್ಲ. ಹಿಂದುತ್ವದ ಆಧಾರದ ಮೇಲೆ ವಿಜಯದಶಮಿಗೆ ಹೊಸ ಪಕ್ಷ ಕಟ್ತೀವಿ. ವಿಜೇಂದ್ರ ಒಬ್ಬ ಮಹಾಭ್ರಷ್ಟ. ಯಡಿಯೂರಪ್ಪನ ಜೈಲಿಗೆ ಕಳಿಸಿದ್ದೇ ವಿಜೇಂದ್ರ. ಕಾಂಗ್ರೆಸ್ಸಿಗರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸಲ್ಲಿ ಡಿಕೆ ವಿಜೇಂದ್ರ ಕೈವಾಡ ಇದೆ. ಹನಿ ಟ್ರ್ಯಾಪ್ ಕೇಸಲ್ಲಿ ಮಾತನಾಡಿದ್ರೆ ಪೋಕ್ಸೋ ಕೇಸಲ್ಲಿ BSYನ ಜೈಲಿಗೆ ಹಾಕ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಅದಕ್ಕೆ ಇವರು ಮಾತನಾಡ್ತಾ ಇಲ್ಲ. ಯಡಿಯೂರಪ್ಪ ಕುಟುಂಬದಿಂದ ಪಕ್ಷವನ್ನು ಮುಕ್ತ ಮಾಡ್ತೇನೆ. ನನ್ನ ಉಚ್ಚಾಟನೆ ಬಳಿಕ ಸಂಭ್ರಮಾಚರಣೆ ಮಾಡುವವರು ಮೂರ್ಖರು ಅಂತ ಯತ್ನಾಳ್ ಗುಡುಗಿದ್ದಾರೆ. ಈ ಮಧ್ಯೆ ಬೆಂಬಲಿಗರು ಅಭಿಮಾನಿಗಳಿಂದಲೂ ಹೊಸ ಪಕ್ಷ ಸ್ಥಾಪಿಸುವಂತೆ ಒತ್ತಡ ಹೆಚ್ಚಿದೆ. ಎಲ್ಲರಿಗೂ ಬರೋಬ್ಬರಿ ಉತ್ತರ ಕೊಡೋಣ ಅಂತ ಧೈರ್ಯ ತುಂಬಿದ್ದಾರೆ. ಈಗಾಗಲೇ 174ಕ್ಕೂ ಅಧಿಕ ಬೆಂಬಲಿಗರು ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು. ನಾವು ಸರ್ವೆ ಮಾಡ್ತೀವಿ, ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ. ಇನ್ಮೇಲೆ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡಿ ಸ್ವಾರ್ಥಕ್ಕಾಗಿ ಯಡಿಯೂರಪ್ಪ ಅವರ ಮಗನ ಹಿಂದುತ್ವದ ವ್ಯಕ್ತಿಗಳನ್ನ ತುಳ್ಕೊಟ್ಟು ಬಂದಿದ್ರು. ಇವತ್ತು ನನ್ನನ್ನು ಸಹ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂತ ಕೆಲಸ ನಾಡಿನಲ್ಲಿ ನಡೆದಿದೆ. ವಿಜೇಂದ್ರ ಒಬ್ಬ ಮಹಾಭ್ರಷ್ಟ. ಇವನ ಕಾಲಾಗನೇ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು. ನಕಲಿ ಸಹಿ ಮಾಡಿದಂತ ಆರೋಪ ಇದೆ. PSI ಹಗರಣದಲ್ಲಿ ಹೆಸರಿದೆ. ಸಾಕಷ್ಟು ಹಗರಣಗಳನ್ನು ಮಾಡಿದಂತ ಒಂದು ಕುಟುಂಬವನ್ನ ಮುಂದುವರಿಸೋದಾದ್ರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ. DK ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸಿನೆಸ್ ಪಾರ್ಟ್ನರ್ಗಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲ ಬಿಜೆಪಿ ವಿಧಾನಸಭೆಯಲ್ಲಿ. ಆ ರಾಜಣ್ಣ ಅವರು ಹೇಳ್ತಾರೆ, ಆದ್ರೆ ಆ ವಿಜೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನ ಪ್ರಸ್ತಾಪ ಮಾಡ್ಬಿಡಿ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್, ವಿಜೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದ್ರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ, ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿಜೆಪಿಯನ್ನ ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜೇಂದ್ರ ಕಾರಣದಾನೆ. ಮೊದಲನೇದಾಗಿ ಕೃಷ್ಣಾರ್ಜುನರು ಯಾರು, ಶಕುನಿ ಧೃತರಾಷ್ಟ್ರರು ಯಾರು, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಯತ್ನಾಳ್ ಅವರು. ತಮ್ಮನ್ನ ತಾವು ಕೃಷ್ಣಾರ್ಜುನರು ಅಂತ ಅಂದ್ಕೊಂಡ್ಬಿಟ್ಟಿದಾರ. ತಾವು ಮತ್ತು ತಮ್ಮ ಜೊತೆಗಿರ್ತಕ್ಕಂಥವ್ರು ಗೊತ್ತಿಲ್ಲ. ನಿಜ, ಮಹಾಭಾರತದಲ್ಲಿ ಕೃಷ್ಣಾರ್ಜುನರಿಗೆ ಗೆಲುವಾಗಿದ್ದು. ಬಟ್ ಕೃಷ್ಣಾರ್ಜುನರು ಯಾರು ಈಗ ಅಂತಕ್ಕಂಥದ್ರ ಮೇಲೆ ಅವರ ಸೋಲು ಗೆಲುವು ನಿಶ್ಚಿತವಾಗುತ್ತೆ. ಇನ್ನು ಇಷ್ಟು ದಿನ ನೀವು ಪಕ್ಷದ ಒಳಗಡೆ ಇದ್ರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿಂದಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ನೀವು ಮಾತನಾಡಿಕೊಂಡೇ ಬಂದ್ರಿ. ಪಕ್ಷದ ಒಳಗಡೆ ಇದ್ದಾಗ ನೀವು ಆಡಿದಂತಹ ಮಾತಿಗೆ ಜನ ಮತ್ತು ಪಕ್ಷ ಮತ್ತು ಹೈಕಮಾಂಡ್ ಎಷ್ಟು ಮರ್ಯಾದೆ ಕೊಡ್ತು. ಈಗ ನೀವು ಪಕ್ಷದ ಹೊರಗಡೆ ಇದ್ದೀರಾ. ಪಕ್ಷವನ್ನು ಯಡಿಯೂರಪ್ಪ ಮುಕ್ತ ಮಾಡ್ತೀವಿ, ವಿಜೇಂದ್ರ ಮುಕ್ತ ಮಾಡ್ತೀವಿ ಅಂದರೆ ಹೌ ಇಟ್ಸ್ ಪಾಸಿಬಲ್? ಹೆಂಗೆ ಸಾಧ್ಯ? ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು ಯತ್ನಾಳ್ ಅವರೇ, ವಿಜೇಂದ್ರ ಯಡಿಯೂರಪ್ಪನವರು ನಮಗೆ ಬೇಕು ಅನ್ನೋ ಕಾರಣಕ್ಕೇ ನಿಮ್ಮನ್ನು ಉಚ್ಚಾಟನೆ ಮಾಡಿರೋದು. ಹಾಗಾಗಿ ನೀವು ಅವರಿಬ್ಬರನ್ನ ಮುಕ್ತ ಮಾಡ್ತೀವಿ ಅಂತ ಹೊರಟ್ರೆ ತುಂಬ ಕಷ್ಟ ಆಗುತ್ತೆ. ಹೈಕಮಾಂಡ್ಗೆ ನೀವು ಅದು ಯಾವ ರೀತಿ ಅರಿವು ಮಾಡಿಕೊಡ್ತೀರಾ ಗೊತ್ತಿಲ್ಲ. ಮೂರನೇದು ಹೊಸ ಪಕ್ಷ, ಅದು ನಿಮಗೆ ಬಿಟ್ಟ ವಿಚಾರ. ನಮ್ಮ ರಾಜ್ಯದಲ್ಲಿ ಪಕ್ಷದಿಂದ ಸಿಡಿದೆದ್ದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಮೊದಲನೇದೂ ಅಲ್ಲ, ಕೊನೆಯದೂ ಅಲ್ಲ. ದೇವರಾಜ ಅರಸು ಕಾಲದಿಂದಲೂ ಕೂಡ ಇದು ನಡ್ಕೊಂಡೇ ಬಂದಿದೆ. ಅವ್ರದ್ದಾಯಿತು, ಬಂಗಾರಪ್ಪನವ್ರದ್ದಾಯಿತು, ಯಡಿಯೂರಪ್ಪನವ್ರದ್ದಾಯಿತು, ಶ್ರೀರಾಮುಲು ಅವರು ಬೇರೆ ಪಕ್ಷ ಕಟ್ಟಿದ್ರು, ಜನಾರ್ದನ್ ರೆಡ್ಡಿ ಬೇರೆ ಪಕ್ಷ ಕಟ್ಟಿದ್ರು, ಎಲ್ಲ ಕಟ್ಟಿದ್ರು, ಇಲ್ಲ ಅಂತಲ್ಲ. ಯಾವ ಚುನಾವಣೆಯ ಹೊತ್ತಿಗೆ ಅವರು ಪಕ್ಷವನ್ನು ಕಟ್ಟಿದ್ರೋ ಮುಂದಿನ 5 ವರ್ಷದ ಚುನಾವಣೆ ಅಷ್ಟೊತ್ತಿಗೆ ಆ ಪಕ್ಷ ಇರಲೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಆ ಥರ ಪರ್ಯಾಯ ಪಕ್ಷವನ್ನು ಜನ ಇನ್ನೂ ಒಪ್ಕೊಂಡಿಲ್ಲ. ಈಗಿರ್ತಕ್ಕಂಥ 2 ರಾಷ್ಟ್ರೀಯ ಪಕ್ಷಗಳು ಮತ್ತು ಒಂದು ಪ್ರಾದೇಶಿಕ ಪಕ್ಷ, ಇದಿಷ್ಟೇ. 224ರಲ್ಲಿ ಎಷ್ಟೇ ಡಿವೈಡ್ ಆದರೂ ಈ 3 ಪಕ್ಷಗಳ ಮಧ್ಯದಲ್ಲೇ ಡಿವೈಡ್ ಆಗಬೇಕು. ಹಾಗಾಗಿ ಅದಕ್ಕೆ ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ನೀವೆಲ್ಲ ಸೀನಿಯರ್ ಮೋಸ್ಟ್ ಲೀಡರ್ಸ್ ನನ್ನ ಪ್ರಕಾರ. ಹಾಗಾಗಿ ನಿಮಗೂ ಕೂಡ ಇತಿಹಾಸ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಮಾಡ್ತೀನಿ ಧೈರ್ಯದಿಂದ,
ಹೆಂಗೆ ಯಡಿಯೂರಪ್ಪನವ್ರು KJP ಕಟ್ಟಿ ತಾವು ಅಧಿಕಾರಕ್ಕೆ ಬರದೇ ಇದ್ರು BJP ಅಧಿಕಾರಕ್ಕೆ ಬರದೇ ಇದ್ದಂಗೆ ನೋಡಿಕೊಂಡ್ರೋ, ಅದೇ ರೀತಿ ನೀವು ಪಕ್ಷ ಕಟ್ಟಿ BJP ಅಧಿಕಾರಕ್ಕೆ ಬರದೇ ಇದ್ದಂಗೆ ನೋಡ್ಕೋತೀನಿ, ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ಅವ್ರದ್ದು ಎರಡೂ ಕಣ್ಣು ಹೋಗಬೇಕು ಅನ್ನೋ ಲೆಕ್ಕಾಚಾರ ಇದ್ದರೆ ಯು ಆರ್ ವೆರಿ ಫ್ರೀ. ಬಟ್ ನಿಮ್ಮ ಬೆನ್ನಿಗೆ ಎಷ್ಟು ಜನ ಬರ್ತಾರೆ ಹೊಸ ಪಕ್ಷ ಕಟ್ಟಿದ್ರೆ? ಯಾವ ಆಧಾರದ ಮೇಲೆ ಕಟ್ತೀರಾ? ಹಿಂದುತ್ವದ ಆಧಾರದ ಮೇಲೆ ಕಟ್ಟಿದ್ರೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಜನ ಒಪ್ತಾರಾ ಇಲ್ವಾ? ಕೇವಲ ಪಂಚಮಸಾಲಿ ಲಿಂಗಾಯತರನ್ನ ಮಾತ್ರ ನಂಬ್ಕೊಂಡು ಪಕ್ಷವನ್ನು ಕಟ್ತೀರಾ? ಒಂದೆರಡು ಮೂರು ಮಠಗಳನ್ನ ನಂಬ್ಕೊಂಡು ಮಾತ್ರ ಪಕ್ಷ ಕಟ್ತೀರಾ? ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ನೀವು ಉತ್ತರ ಕೊಡಬೇಕು. ನಮ್ಮದು ಪ್ರಶ್ನೆ ಇದು, ಉತ್ತರವನ್ನು ನೀವು ಕೊಡಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು ರಾಜ್ಯ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ಗೆ ಡಬಲ್ ರಿಪೋರ್ಟ್ ರವಾನೆಯಾಗಿದೆ. ಇದು ಕಾಂಗ್ರೆಸ್ನ ವಿಚಾರ ನಾವು ಹೇಳ್ತಾ ಇರೋದು. ಯತ್ನಾಳ್ ಉಚ್ಚಾಟನೆ ಬಳಿಕವೂ ರೆಬಲ್ಸ್ ಮೀಟಿಂಗ್ ಹಾಗೂ ಉಚ್ಚಾಟನೆಯ ಇಂಪ್ಯಾಕ್ಟ್ ವರದಿಯನ್ನು ಹೈಕಮಾಂಡ್ ಪಡ್ಕೊಂಡಿದೆ. ಬೆಂಗಳೂರಿನ ಸಿದ್ದೇಶ್ವರ ನಿವಾಸದಲ್ಲಿ ಸಭೆ ನಡೆದಿತ್ತು ನಿನ್ನೆ ರಹಸ್ಯವಾಗಿ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಭಾಗವಹಿಸಿದ್ರು ಅನ್ನುವ ವರದಿಯನ್ನು ಡೀಟೇಲ್ ಆಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಯತ್ನಾಳ್ ಜೊತೆ ಸಭೆ ನಡೆಸಿದ ರೆಬಲ್ಸ್ಗೆ ಯುಗಾದಿ ನಂತರ ನೋಟಿಸ್ ಕೊಡೋದಕ್ಕೆ ಹೈಕಮಾಂಡ್ ಸಿದ್ಧತೆ ನಡೆಸಿದೆಯಾ ಗೊತ್ತಿಲ್ಲ. ಚರ್ಚೆ ಅಂತೂ ನಡೀತಾ ಇದೆ. ಇನ್ನು ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ನಡೆದ ಪ್ರತಿಭಟನೆ, ಪಂಚಮಸಾಲಿ ಶ್ರೀಗಳ ಎಂಟ್ರಿ, ಆಪ್ತರ ರಾಜೀನಾಮೆ ವಿಚಾರಗಳು ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಮಧ್ಯೆ ಚಿತ್ರದುರ್ಗದ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾರಜೋಳ ಅವರನ್ನು ಸೋಲಿಸೋದಕ್ಕೆ ಯಡಿಯೂರಪ್ಪನವರು ಪ್ರಯತ್ನ ಪಟ್ಟಿದ್ದರು ಅಂದಿರುವ ಯತ್ನಾಳ್ ಆರೋಪವನ್ನು ಕಾರಜೋಳ ಅವರೇ ತಿರಸ್ಕರಿಸಿದ್ದಾರೆ. ನನ್ನ ಗೆಲುವಿಗೆ ಯಡಿಯೂರಪ್ಪ ವಿಜಯೇಂದ್ರನೇ ಕಾರಣ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿ ನಾಲಿಗೆ ಹರಿಬಿಟ್ಟ ಕಾರಣ ಯತ್ನಾಳ್ ಉಚ್ಚಾಟನೆಯಾಗಿದೆ. ಅವ್ರು ಮಾತಾಡೋದನ್ನು ನೋಡಿದ್ರೆ ಅವ್ರ ನಾಲ್ಗೆಗೂ ತಲೆಗೂ ಕನೆಕ್ಷನ್ನೇ ತಪ್ಪಿದೆ ಅಂತ ಅನಿಸುತ್ತೆ. ಹೊಸ ಪಕ್ಷ ಕಟ್ಟೋದಾದ್ರೆ ಕಟ್ಟಲಿ, ಇಡೀ ಪಂಚಮಸಾಲಿ ಸಮುದಾಯ ಯತ್ನಾಳ್ ಅವ್ರಿಗೇನು ಬರೆದು ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾನು ಕಂಡಂತೆ ಪ್ರಾಮಾಣಿಕವಾಗಿ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಎಲ್ಲರ ಬಗ್ಗೆನೂ ಒಳ್ಳೆಯದನ್ನು ಬಯಸಿದರು. ಅಷ್ಟೇ ಅಲ್ಲ, ಅವರು ತಾವು ಇಡೀ ಜೀವನದ ಉದ್ದಕ್ಕೂ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು. ಅದಕ್ಕಾಗಿ ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅಲ್ಲಿ ಯಾರನ್ನೂ ಅಧ್ಯಕ್ಷರನ್ನ ಮಾಡಿಲ್ಲ, ಪೆಂಡಿಂಗ್ ಇದೆ. ಹಿಂದಿನ ಅಧ್ಯಕ್ಷರು ಮುರಳಿಯವರೇ ಇದ್ದಾರೆ. ಯತ್ನಾಳ್ ಅವ್ರಿಗೆ ನಾಲಿಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲಿಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತನ ಆಶೀರ್ವಾದ ಅವ್ರಿಗಿರಲಿ, ಅವ್ರು ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಶ್ರೀಗಳೇನು ಮಾತಾಡಿದ್ರಲ್ಲ 80% BJP ಅಂತ, ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು. ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ. ಮೊದಲನೇದಾಗಿ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿರ್ತಕ್ಕಂಥ ನಾಯಕ. ಅವರನ್ನು BJP ನಾಯಕರು ಒಂದು ಸಭೆ ಮಾಡ್ತಾರೆ, ಆ ಸಭೆಗೆ ಅವ್ರನ್ನ ಕರೆಸ್ತಾರೆ, ಮಾತನಾಡ್ತಾರೆ ಅಂತಂದರೆ ನೀವು ಯತ್ನಾಳ್ ಪರವಾಗಿ ನಿಂತಿದ್ದೀರಾ ಅಂತ ಅರ್ಥ ಬರುತ್ತೆ. ಹಾಗಾಗಿ ಹೈಕಮಾಂಡ್ ಈ ಸಭೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಈಗ ಸಿದ್ದೇಶ್ವರ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಇವರೆಲ್ಲ ಗುರುತಿಸ್ಕೊಂಡವರೇನೆ, ಇಲ್ಲ ಅಂತಲ್ಲ. ಬಟ್ ಪಕ್ಷದ ಕಾನೂನಿನ ಚೌಕಟ್ಟಿನಲ್ಲೇ ನಡ್ಕೊಂಡಿದ್ರು ಅಂತ ಸುಮ್ಮನಾಗಿರಬಹುದು. ಈಗ ಅವರು ಯತ್ನಾಳ್ ಜೊತೆ, ಉಚ್ಚಾಟಿತ ನಾಯಕನ ಜೊತೆ ಸಭೆ ಮಾಡಿರೋದ್ರಿಂದ ಅವ್ರ ವಿರುದ್ಧ ಕ್ರಮ ಆಗುತ್ತಾ ಇಲ್ವಾ ಅದನ್ನು ನೋಡೋಣ. ಇನ್ನು ಪಂಚಮಸಾಲಿ ಶ್ರೀಗಳ ಎಂಟ್ರಿ ಆಗಿರ್ತಕ್ಕಂಥ ವಿಚಾರ, ಅವ್ರಿಗೊಂದು ಜೆನ್ಯೂನ್ ರೀಸನ್ ಇದೆ. ಏನಂದರೆ ಅವರು ಇದಕ್ಕೆ ಹೋರಾಟ ನಡೆಸ್ತಾ ಇದ್ರಲ್ಲ ಮೀಸಲಾತಿಗೋಸ್ಕರ, ಅವಾಗ ಯತ್ನಾಳ್ ಅವರು ಅವ್ರ ಪರವಾಗಿ ನಿಂತಿದ್ದರು, ಹೋರಾಟದಲ್ಲಿ ಭಾಗಿಯಾಗಿದ್ದರು. ಈಗ ಪಂಚಮಸಾಲಿ ಶ್ರೀಗಳ ಹೋರಾಟ ಏನು, ನಮಗೆ ಸ್ವಲ್ಪ ಮೀಸಲಾತಿ ಕೊಡಿ ಅಂತ ಅದಕ್ಕೆ ಹೋರಾಡಿದ್ರು, ಅವ್ರಿಗೆ ಬೆಂಬಲಿಸ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಇದು ಚುರುಕಂದಿರೋದು ಯಾರಿಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಅವರು ಅದೇ ಸಮುದಾಯದವರು. ಏನು ಹಾಗಾದರೆ ಎಲ್ಲ ಕಂಪ್ಲೀಟಾಗಿ ಪಂಚಮಸಾಲಿ ಸಮುದಾಯದವರು ಇವ್ರು ಹೇಳ್ದಂಗೆ ಸಪೋರ್ಟ್ ಮಾಡಿಬಿಡ್ತಾರಾ? ನಮಗೆ ಯಾರಿಗೂ ಬೆಂಬಲ ಇಲ್ವಾ? ಒಂದು ಸಮುದಾಯ ಕಂಪ್ಲೀಟ್ 100% ಒಂದು ಪಕ್ಷಕ್ಕೆ ಅಥವಾ ಒಬ್ಬ ನಾಯಕನಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವ್ರು ಮಾತನಾಡಿದ್ದಾರೆ. ಅವರ BJP ಪಕ್ಷದಲ್ಲಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಅದಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಂಬಂಧ ಇಲ್ಲ. ಸಂಬಂಧ ಇರತಕ್ಕಂಥದ್ದು ಪಂಚಮಸಾಲಿ ಸಮುದಾಯದವ್ರ ಬಗ್ಗೆ. ಹಾಗಾಗಿ ಅವರು ಆ ಮಾತನ್ನು ಆಡಿದ್ದಾರೆ. ರೈಟ್. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಪ್ರಿಲ್ 2ನೇ ತಾರೀಕು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಂದರೆ ಅವರು ಈ 2 ತಿಂಗಳು ಗ್ಯಾಪ್ ಆಗಿತ್ತು, ಮಂಡಿ ನೋವೆಲ್ಲ ಆಗಿತ್ತು. ಹಾಗಾಗಿ ಅವರು 2 ತಿಂಗಳ ಬಳಿಕ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಯುಗಾದಿ ದಿನವಾದ ಇವತ್ತು DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗ್ತಾರೆ. ಈ ವೇಳೆ ಹಲವು ವಿಚಾರಗಳ ಬಗ್ಗೆ 3 ನಾಯಕರು, ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಆರೋಪ, MLC ರಾಜೇಂದ್ರ ರಾಜಣ್ಣ ಸುಪಾರಿ ಕೊಲೆ ಆರೋಪದ ಬಗ್ಗೆ ಚರ್ಚಿಸಿದ್ದಾರೆ ಅಂತ ತಿಳಿದು ಬಂದಿದೆ.
ಏಪ್ರಿಲ್ 2ನೇ ತಾರೀಕೆ DK ಶಿ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. CM ಜೊತೆಯಾಗಿ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರ ಸೇರಿದಂತೆ ಖಾಲಿ ಇರುವ ಪರಿಷತ್ ಸ್ಥಾನದ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವರಾದ MC ಸುಧಾಕರ್ ಹಾಗೂ ಭೈರತಿ ಸುರೇಶ್ ಅವರು ಕೂಡ ಭೇಟಿಯಾಗಿದ್ದಾರೆ. ಅತ್ತ ಸಚಿವ KJ ಜಾರ್ಜ್ ನಿವಾಸದಲ್ಲಿ CM ಆಪ್ತ ಬಳಗದ ಸಚಿವರು ನಿನ್ನೆ ಸಂಜೆ ಸಭೆಯನ್ನು ನಡೆಸಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಜಾರ್ಜ್ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆದಿದ್ದು, ಸತೀಶ್ ಜಾರಕಿಹೊಳಿ, ಗೃಹ ಸಚಿವ ಪರಮೇಶ್ವರ್, KJ ಜಾರ್ಜ್ ಸೇರಿ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸತೀಶ್ ಅವರು ನಮ್ಮ ಮಂತ್ರಿಗಳು, ಅಭಿವೃದ್ಧಿ ವಿಚಾರವಾಗಿ ನಾವು ಭೇಟಿ ಆಗ್ತಿರ್ತೀವಿ, ಎಲ್ಲದಕ್ಕೂ ರಾಜಕೀಯ ಬೆರೆಸೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ KPCC ಅಧ್ಯಕ್ಷರ ಬದಲಾವಣೆ ಮಾಡೋದು ಹೈಕಮಾಂಡ್, ಇನ್ನೂ ಸಾಕಷ್ಟು ಸಮಯ ಇದೆ ಅಂತ ಹೇಳಿದ್ದಾರೆ. ನೀವು ಏನು ಕೆಲಸಕ್ಕೆ ಹೋಗಿರ್ತೀವಿ, ಕೆಲಸ ಇರ್ತೈತಿ ನಮ್ಮ ಜಿಲ್ಲೆದು, ನಮ್ಮ ಅವ್ರ ಇಲಾಖೆ ಸಂಬಂಧಪಟ್ಟದ್ದು. ಮಂತ್ರಿಗಳು ಭೇಟಿ ಆಗೋದು ನಮ್ಮ ಮಂತ್ರಿಗಳು ಅವ್ರು ಭೇಟಿ ಆಗಿರ್ತೀವಿ. ಎಲ್ಲದಕ್ಕೂ ರಾಜಕೀಯ ಬೆರೆಸ್ಲಿಕ್ಕೆ ಆಗೋಲ್ಲ, ರಾಜಕೀಯ ಸಂಬಂಧ ಇರೋಲ್ಲ. ಡೆವಲಪ್ಮೆಂಟ್ ವರ್ಕ್ ಇರ್ತವೆ, ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ತಾರೆ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಾಡ್ತಲ್ಲಿಲ್ಲ, ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ, ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಅದು ನಿಜ. ಸತೀಶ್ ಜಾರಕಿಹೊಳಿ ಅವರು ಹೇಳೋದು, ಸಂಪುಟದ ಸಹೋದ್ಯೋಗಿಗಳು ಒಂದು ಕಡೆ ಸೇರಿದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥನೇ ಕಲ್ಪಿಸಬೇಕು, ರಾಜಕೀಯನೇ ಕಲ್ಪಿಸಬೇಕು ಅಂತ ಏನಿಲ್ಲ. ಅವ್ರದ್ದೇ ಸರ್ಕಾರ ಇದೆ, ಅವರೇ ಮಂತ್ರಿಗಳಿದ್ದಾರೆ, ಯಾವುದೋ ಅವ್ರ ಕ್ಷೇತ್ರದ ಇವ್ರ ಕ್ಷೇತ್ರದ ಅವರು ಏನೋ ಕೆಲಸ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಹೈಕಮಾಂಡ್ ಭೇಟಿ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ? ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇಲ್ಲ, ರಾಜೇಂದ್ರ ಅವರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇಲ್ಲ, ಜೊತೆಗೆ ಇವರು ಗೊತ್ತಿರೋ ಸತ್ಯನ ಏನಾದರೂ ಹೇಳಕ್ಕೆ ಹೋದ್ರು ಅಂತಲೇ ಅನ್ಕೊಳ್ಳೋಣ. ಜೊತೆಗೆ DK ಶಿವಕುಮಾರ್ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ 2ನೇ ತಾರೀಕು, ಅದಕ್ಕೂ ಮೊದಲೇ ಇತ್ತು. ಬಟ್ ಅವರೇನೋ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂಟಿಯಾಗಿ ಬಿಡಬಾರ್ದು ಅಂತನೋ ಏನೋ ನನಗೆ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಆ ಥರ ಹೇಳಿದ್ದಷ್ಟೇ ಇರ್ಬೋದು. ಅವ್ರ ಜೊತೆಯಲ್ಲೇ ಹೋಗೋಣ ಅಂತಂದ್ಬಿಟ್ಟು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ? ಬಟ್ ಏನು ರಾಜ್ಯದಲ್ಲಿ ವಿದ್ಯಮಾನಗಳು ನಡೆದಿವೆ ಅದನ್ನು ಹೈಕಮಾಂಡ್ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನಗಳು ನಡೀಬಹುದು ಅಷ್ಟೇ. ಇನ್ನು ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನಿ ಟ್ರ್ಯಾಪ್ ಯತ್ನ ಕೇಸ್ಗೆ ರಾಜಣ್ಣ ಪುತ್ರ MLC ರಾಜೇಂದ್ರ 70 ಲಕ್ಷದ ಸುಪಾರಿ ಕೊಲೆ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಕೊಲೆ ಸುಪಾರಿ ಮೇಲೂ ಸಾಕಷ್ಟು ಅನುಮಾನ ಶುರುವಾಗಿದೆ. ಈಗಾಗಲೇ ದೂರು ನೀಡಿರತಕ್ಕಂಥ ರಾಜೇಂದ್ರ ಸಾಕಷ್ಟು ಸಾಕ್ಷಿಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆನ್ನಲ್ಲೇ ಪ್ರಕರಣದ ತನಿಖೆಯನ್ನು ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ರಾಜೇಂದ್ರ ಆರೋಪ ಮಾಡಿದ ಹಾಗೆ 18 ನಿಮಿಷದ ಆಡಿಯೋವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಡಿಯೋದಲ್ಲಿ ಇಬ್ಬರ ಮಾತಿನ ಸಂಭಾಷಣೆ ಇದ್ದು ಆ ಸಂಭಾಷಣೆಯ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಸಿಗಬೇಕಾಗಿದೆ. ಈಗಾಗಲೇ ರಾಜೇಂದ್ರ ಆರೋಪ ಮಾಡಿದ ಹಾಗೆ ಸೋಮಾ ಮತ್ತು ಭರತ್ ಅವ್ರದೇ ಮಾತುಕತೆನಾ ಅಂತ ಪರಿಶೀಲನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಆಡಿಯೋವನ್ನು FSLಗೆ ಕಳಿಸಿ ಪರಿಶೀಲನೆ ನಡೀತಾ ಇದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ತನಿಖೆ ಆಗಲಿ, ಮಹಾನಾಯಕ ಯಾರು ಅಂತ ಏಜೆನ್ಸಿ ಅವ್ರು ಹೇಳಬೇಕು, ತನಿಖಾ ಏಜೆನ್ಸಿ ಅವರು ನಾವಲ್ಲ ಅಂತ ಹೇಳಿದ್ದಾರೆ. ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ, ಈಗ ನಾವೇನು ಹೇಳಲಿಕ್ಕಾಗಲ್ಲ, ಕಾದು ನೋಡೋಣ. ಅದೆಲ್ಲ ನಮಗೆ ಹೆಂಗೆ ಗೊತ್ತಿ, ನಾವು ಯಾರಿಗತ್ತೆ ಹೇಳಲಿಕ್ಕೆ ಆಗ್ತದ್ರೆ, ಯಾರ ಏಜೆನ್ಸಿ ಹೇಳ್ಬೇಕು, ಕಾದು ನೋಡೋಣ. ರಾಜಕೀಯ ನಾಯಕರು ಈ ರೀತಿ ಟ್ಯಾಪ್ ಮಾಡುವಂಥದ್ದು ಈ ರೀತಿ ಅಲ್ಲಿ ಎಲ್ಲಿ ವ್ಯವಸ್ಥೆ ಅದು ನೋಡೋಣ. ಈಗೆಲ್ಲ ಒಂದೇ ಸಾರಿ ಹೇಳಲಿಕ್ಕೆ ಆಗೋಲ್ಲ, ಸಮಯ ಬಂದಾಗ ಹೇಳೋಣ. ಇನ್ನು RSSಗೆ ಶತಮಾನೋತ್ಸವ ಸಡಗರ, ಜೊತೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ 2013ರಿಂದ ಇಲ್ಲಿ ತನಕ ಇದೇ ಮೊದಲ ಬಾರಿಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ RSS ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಅವರು ಗುಜರಾತ್ CM ಆಗಿದ್ದಾಗ ಹೋಗಿದ್ದರು, ಬಟ್ ಪ್ರಧಾನಿ ಆದಮೇಲೆ ಹೋಗಿರಲಿಲ್ಲ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಾಗ್ಪುರ ವಿಮಾನ ನಿಲ್ದಾಣದಲ್ಲಿ ಮೋದಿ ಅವರನ್ನು ಸ್ವಾಗತಿಸಿದರು. ಬಳಿಕ RSS ಕಚೇರಿಗೆ ತೆರಳಿದ ಮೋದಿ RSS ಸಂಸ್ಥಾಪಕ ಹೆಗ್ಡೆವಾರ್, 2ನೇ ಸರಸಂಘ ಚಾಲಕ ಗೋಲ್ವಾಲ್ಕರ್ ಸ್ಮಾರಕಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಈ ವೇಳೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಜೊತೆಗಿದ್ದರು. ಸ್ಮೃತಿ ಮಂದಿರದ ಭೇಟಿಗಾರರ ಪುಸ್ತಕದಲ್ಲಿ ಸಹಿ ಹಾಕಿದ ಮೋದಿ, ಹೆಡ್ಗೇವಾರ್ ಮತ್ತು ಗೋಲ್ವಾಲ್ಕರ್ ಅವರು RSSನ 2 ದೃಢ ಸ್ತಂಭಗಳು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಸ್ಮೃತಿ ಮಂದಿರಕ್ಕೆ ಭೇಟಿ ನೀಡಿದಾಗ ನನಗೆ ಭಾವುಕತೆಯ ಅನುಭವ ಆಯಿತು. ಈ ಸ್ಥಳವು ರಾಷ್ಟ್ರ ಸೇವೆಗೆ ಪ್ರೇರಣೆ ನೀಡುತ್ತೆ ಅಂತ ಬರೆದಿದ್ದಾರೆ. RSS ಸಂಶೋಧನಾ ಕೇಂದ್ರ ಮಾಧವ ನೇತ್ರಾಲಯದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಆಮೇಲೆ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಷ್ಟ್ರ ನಿರ್ಮಾಣದಲ್ಲಿ RSS ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಬಳಿಕ 1956ರಲ್ಲಿ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ದೀಕ್ಷಾ ಭೂಮಿಯನ್ನು ಶ್ರದ್ಧಾಂಜಲಿ ಸಲ್ಲಿಸಿದರು. ಅಭಿವೃದ್ಧಿ ಹೊಂದಿದ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಭಾರತ ನಿರ್ಮಿಸುವುದೇ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಸಲ್ಲಿಸುವ ನಿಜವಾದ ಗೌರವ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. भारत की सामाजिक संरचना को मिटाने की इतनी क्रूर कोशिश है, लेकिन भारत की चेतना कभी समाप्त नहीं हुई, उसकी लौ जलती रही. भारत में चेतना को. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ಕಾರು ಸ್ಫೋಟಗೊಂಡಿದೆ. ಈ ಕಾರನ್ನು
ಓಕೆ, ಸ್ಫೋಟದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪುಟಿನ್ ಹತ್ಯೆಯ ಯತ್ನವೇ ಎಂಬ ಸಂಶಯ ಕೂಡ ಮೂಡಿಸಿದೆ. ಲುಬಿಯಾಂಕದಲ್ಲಿರುವ ಮಾಸ್ಕೋದ FSB ರಹಸ್ಯ ಸೇವೆಯ ಪ್ರಧಾನ ಕಚೇರಿ ಬಳಿ ಈ ಕಾರ್ ಸ್ಫೋಟವಾಗಿದೆ. ಆದರೆ ಸ್ಫೋಟಕ್ಕೆ ಕಾರಣ ಏನು ಅಂತಕ್ಕಂಥ ತಿಳಿದು ಬಂದಿಲ್ಲ. ಘಟನೆಯಲ್ಲಿ ಯಾವುದೇ ಗಾಯಗಳು ಅಥವಾ ಸಾವುಗಳ ಕುರಿತು ವರದಿಯಾಗಿಲ್ಲ. ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧವನ್ನು ಕೊನೆಗೊಳಿಸಲು ಬೆಂಬಲಿಸಿ ಅಮೆರಿಕದ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತೆಯೇ ಕಾರು ಸ್ಫೋಟ ಘಟನೆ ರಷ್ಯಾದ ಅಧ್ಯಕ್ಷರ ಹತ್ಯೆಯ ಯತ್ನಗಳ ವದಂತಿಗಳಿಗೆ ಕಾರಣವಾಗಿದೆ. ಅಂದಾಗೆ ಪುಟಿನ್ ಬೇಗ ಸಾಯ್ತಾರೆ ಅಂತ ಕೆಲ ದಿನಗಳ ಹಿಂದಷ್ಟೇ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಈ ಕಾರನ್ನು ಪುಟಿನ್ ಅವರಿಗೆ ಉತ್ತರ ಕೊರಿಯಾದ ಅಧ್ಯಕ್ಷ ಗಿಫ್ಟ್ ಕೊಟ್ಟಿದ್ರು. ಅದೇ ಕಾರ್ ಸ್ಫೋಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಹತ್ಯೆಯ ಯತ್ನಗಳೇನಾದ್ರು ನಡೀತಾ ಇದೆಯಾ ಅಂತ ಝೆಲೆನ್ಸ್ಕಿ ಹೇಳಿಕೆ ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಬಟ್ ಅಲ್ಲಿನ ಗುಪ್ತಚರ ಇಲಾಖೆಯವರು ಮಾತ್ರ, ರಷ್ಯಾದವರು, ಇದನ್ನು ಕಂಪ್ಲೀಟ್ ರಹಸ್ಯವಾಗಿ ಮುಚ್ಚಿಟ್ಟಿದ್ದಾರೆ. ಅಲ್ಲೊಂದಷ್ಟು ಇಲ್ಲೊಂದಷ್ಟು ರಹಸ್ಯವಾದ ಮಾಹಿತಿಗಳು ಹೊರಬೀಳ್ತಾ ಇದೆ ಅಷ್ಟೇ.